ಧಾರವಾಡ ಕೆರೆ ಅಭಿವೃದ್ಧಿ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕನ ಪತ್ನಿಯಿಂದ ಪಾಲಿಕೆ ಸದಸ್ಯನಿಗೆ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ವಿನಯ್ ಕುಲಕರ್ಣಿ ಪತ್ನಿ ವಿರುದ್ಧ ಪಾಲಿಕೆ ಸದಸ್ಯ ಆರೋಪ ಮಾಡಿದ್ದಾರೆ. ಶಿವಲೀಲಾ ವಿರುದ್ಧ ಶಂಕರ್ ಶಳಕೆ ಈ ಆರೋಪವನ್ನು ಮಾಡಿದ್ದಾರೆ. ಕೆರೆಯ ಹೂಳೆತ್ತುವ ವಿಚಾರವಾಗಿ ಶಿವಲೀಲಾ ಕುಲಕರ್ಣಿ ಧಮಕಿ ಹಾಕಿದ್ದಾರೆ. ಹೊಳಿಕೇರಿ ಹೂಳೆತ್ತುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಜನರ ದೂರಿನ ಮೇರೆಗೆ ಕೆರೆಗೆ ಭೇಟಿ ಕೊಟ್ಟಿದ್ರು ಶಂಕರ್ ಶಳ್ಕೆ. ಪ್ರಶ್ನಿಸಿದ್ದಕ್ಕೆ ಶಾಸಕರ ಪತ್ನಿ ಶಿವಲೀಲಾ ಕರೆ ಮಾಡಿ ಧಮಕಿ ಹಾಕಿದ್ದಾರೆ. ನೋಡಿ, ಶಾಸಕರು ಕೇಳಿದ್ರು ಓಕೆ, ಅವ್ರಿಗೇನೋ ಹಕ್ಕಿದೆ ಕೇಳ್ತಾರೆ. ಶಾಸಕರ ಪತ್ನಿ ಕೇಳೋದಕ್ಕೆ ಅವ್ರು ಯಾರು? ಮಿಸಸ್ ಶಾಸಕಿ ಅಂತ ಏನಾದರೂ ಅವರಿಗೆ ಬಿರುದಿದೆಯಾ ಅಥವಾ ಅಧಿಕಾರ ಏನಾದರೂ ಇದೆಯಾ? ಧಾರವಾಡ ಕೆರೆ ಅಭಿವೃದ್ಧಿ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕನ ಪತ್ನಿ ಪಾಲಿಕೆಯ ಸದಸ್ಯನಿಗೆ ಬೆದರಿಕೆ ಹಾಕಿದಾರಂತೆ. ಯಾರಿಗೆ ಸಾರ್ವಜನಿಕ ತೊಂದರೆ ಆಗಿಲ್ಲಂಗೆ ನೀವು ಗೊಬ್ಬರ ನೀವು ಲಿಫ್ಟ್ ಮಾಡ್ಬೇಕು ಅಂತ ನಾನು ಸೂಚನೆ ಕೊಟ್ಟು ಅವ್ರಿಗೆ ಬಂದೆ. ಆದರೂ ಆಮೇಲೆ ನಾನು ನಿನ್ನೆ ಮದುವೆ ಸ್ವಲ್ಪ ಓಪನಿಂಗ್ ಇತ್ತು, ನಾನು ಮನೆಗೆ ಹೋಗಿ ಜಳಕ ಮಾಡಿ ಹೋಗೋರೊಡೆಗೆ ಹೋಗಿ ಅಂದ್ರೆ ಒಂದು ಕಾಲ್ ಬಂತು ನನಗೆ. ಶಿವಲೀಲಾ ಕುಲಕರ್ಣಿ ಅಂತ ಫೋನ್ ಮಾಡಿದ್ದಾರೆ ನಂಗೆ. ಶೆಳ್ಕೆಯವರೇ ನಿಮ್ದು ಭಾಳ ಆಗೈತಿ, ನೀವು ಅಲ್ಯಾಕೆ ಹೋಗಿರಿ ಕೊಳಿಕೆರಿಗೆ, ನಿಮ್ಗೇನು ಸಂಬಂಧ ಅದು ಇದು ಏಕೋಚಂಡೆ ಮಾತಾಡೋಕ್ಕೆ ಚಾಲೂ ಮಾಡಿಬಿಟ್ರು ಅವರು. ಮೇಡಮ್ ಜನಪ್ರತಿನಿಧಿ ನಾನು, ನೀವು ಯಾರತ್ತು ನನಗೆ ನಾ ಪ್ರಶ್ನೆ ಹಾಕಿದ್ರೆ ನಾನು ಪ್ರಶ್ನೆ ಹಾಕಿದ್ದೆ ನಿಮ್ಗೆ. ನೀವು ಯಾರತ್ತು ಕೇಳಿದಾಗ ನನಗೆ ನೀ ಕೇಳ್ತಿಯಲ್ಲ, ನೀ ಹಂಗೆ ಹಿಂಗೆ ಉಲ್ಟಾಪಲ್ಟ ನನ್ನ ಫೋನ್ಯಾಗ ಮಾತಾಡಿದ್ರು ಅವರು. ಆಮೇಲೆ ಫೋನ್ಯಾಗ ಮಾತಾಡಿ ಕಟ್ ಮಾಡಿದ್ರು. ಕಟ್ ಮಾಡಿದ್ಮ್ಯಾಗ ಮತ್ತೆ ನಾ ಹೇಳಿದೆ ಸಾರ್ವಜನಿಕರವಾಗಿ, ನೋಡ್ರಪ್ಪ ನಾ ನಿಮ್ಮ ಪರವಾಗಿ ನಾ ಇಲ್ಲಿ ನೀವು ಫೋನ್ ಮಾಡಿರೋದು ಬಂದೆ. ಅವ್ರಿಗೆ ಕಾಂಟ್ರಾಕ್ಟ್ರಿಗೆ ನಾ ಗೊಬ್ಬರ ಹೇರಬಾಳ ತಿಳಿಲ್ಲ, ಬಂದ್ ಮಾಡೋ ತಿಳಿಲ್ಲ. ಎಲ್ಲಿ ಸಾರ್ವಜನಿಕ ತೊಂದರೆ ಆಗ್ಲಿ ನೀವು ಹೇರ್ರಿ, ಹಿಂದಿನ ರಸ್ತೆ ನವಲು ರಸ್ತೆ ಐತಿ, ಆ ರಸ್ತೆಯಲ್ಲಿ ಅಡ್ಡಾಡ್ರಿ ಅಂತ ನಾ ಹೇಳಿ ಕ್ಯಾಶ್ ವಾರ್ನಿಂಗ್ ಮಾಡಿ ಬಂದೀನಿ. ಸಾರ್ವಜನಿಕರಿಗೆ ನಾ ಹಿಂಗೆ ಹೇಳಿದಾಗ ಇಲ್ರಿ ನಿಮ್ದೇನು ತಪ್ಪೈತ್ರಿ, ನಾವು ಕರೆದೇವಿ, ನಾವು ಹೇಳ್ತಾ ತಗೋರಿ ಅಂತ ಅವ್ರು ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ಕೊಂಡ್ರು ನನಗೆ. ನಿನ್ನ ಅಚಾನಕ್ ಫೋನ್ ಮಾಡಿ ನನಗೆ ಯಾರು ಅಂತ ಕೇಳ್ತಾರೆ ಅವರು. ಇವರ ಯಾರು ನನ್ನ ಕೇಳಕ್ಕೆ ಇವ್ರ ಪ್ರಶ್ನೆ ಏನೈತಿ? ಇವ್ರು ಏನತ್ವ ಜನಪ್ರತಿನಿಧಿಯೋ ಏನು ಇಲ್ಲಿ ಹೋಟ್ರಸ್ಸೋ ಏನು ಒಯ್ದೋ? ನನಗೆ ಹಿಂಗೆ ಜನಪ್ರತಿನಿಧಿ ನಾನು 2ನೇ ಟೈಮ್ ಆರಿಸಿ ಬಂದು ನನಗೆ ಅವಮಾನ ಆಗೈತಿ. ನನಗೆ ಇವರು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಮನವಿ ಮಾಡ್ಕೋಬೇಕು. ನಂದು ತಪ್ಪಾಗೈತೆ ಅಂತ ನಾನು ಹೇಳೋಕೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಂದು ಮನವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.